ಭಾಗವತವನ್ನು ಕೇಳ್ತೇನೆ ಅಂತ ಸಂಕಲ್ಪ ಮಾಡಿದರೆ ನರಸಿಂಹ ರೂಪಿಯಾದ ಪರಮಾತ್ಮ ಅವರ ಮನೆಯ ಹೆಬ್ಬಾಗಿಲಿನಲ್ಲಿ ಮೃತ್ಯು ದೇವತೆಯನ್ನು ಕಟ್ಟಿ ಹಾಕ್ತಾನಂತೆ. ಏನೊಂಜಿ ಕೈ ಸೂಪ್ಯಾಯ ಬರಡು ಅಂತ ಹೇಳ್ತಾರೆ. ಬರಲಿ ಅವನು ನೋಡುವ, ಬರ್ಲಿಕ್ಕೆ ಒಳಗಡೆ ಕಾಲಿಡ್ಲಿಕ್ಕೆ ಬಿಡುವುದಿಲ್ಲ ಆ ಮೃತ್ಯು ದೇವತೆಗೆ ಅಂತ. ಇವತ್ತು ಸಾಯ್ತಾರೆ ಅಂತ ಒಂದು ಸಂಕಲ್ಪದಲ್ಲುಂಟು ಜಾತಕದಲ್ಲಿ, ಇವತ್ತು ಅವರಿಗೆ ಮರಣ ಇದೆ ಅಂತ. ಆ ವ್ಯಕ್ತಿ ಏನಾದರೂ ನಾನು ಇವತ್ತಿಂದ ಭಾಗವತ ಕೇಳ್ತೇನೆ ಅಂತ ಸಂಕಲ್ಪ ಮಾಡಿದರೆ ಯಮದೇವರು ಹೇಳ್ತಾರಂತೆ ಅವನ ಮರಣವನ್ನು ಪೋಸ್ಟ್ಪೋನ್ ಮಾಡು, ಯಾಕೆಂದರೆ ಅವನು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದೇನೆ. ಅದಕ್ಕೆ ಕೆಲವರು ಸಂಕಲ್ಪ ಮಾಡೋದುಂಟು, ನಾನು 85ನೇ ವರ್ಷಕ್ಕೆ ಭಾಗವತ ಕೇಳ್ತೇನೆ ಅಂತ. ಅಲ್ಲಿ ತನಕ ಕೇಳಲಿಕ್ಕಿಲ್ಲ, ಯಾಕೆಂದರೆ ಪೋಸ್ಟ್ಪೋನ್ ಆಗಲಿ ಮರಣ ಅಂತ, ಅಲ್ಲಿಯ ತನಕ ಕೇಳಲಿಕ್ಕಿಲ್ಲ. ಹಾಗರ್ಥ ಅಲ್ಲ. ಹುಟ್ಟಿನಿಂದ ಸಾಯುವ ತನಕ ದೇವರ ಚಿಂತನೆಯಲ್ಲಿ ನಮ್ಮ ಮನಸ್ಸು ಆಸಕ್ತವಾಗಬೇಕು. ಮನುಷ್ಯ ಜನ್ಮ ಇರುವುದೇ ಇದಕ್ಕಾಗಿ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕಿದೆ. ಹಾಗಾಗಿ ಮಾನವರಾಗಿ ಹುಟ್ಟಿದ ಮೇಲೆ ಭಾಗವತವನ್ನೇ ಚಿಂತನೆ ಮಾಡಿ ಅಂತ